ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಬಿಗೆ ಚಿಕ್ಕವನಿಂದ ತಮ್ಮ ಅಂದ್ರೆ ಪ್ರಾಣನಮ್ಮ. ಅವನ ಮೇಲೆ ಒಂದು ನೊಣ ಕೂರೋಕ್ಕೂ ಬಿಡ್ತಾ ಇರಲಿಲ್ಲ. ಅಬಿಗೆ ಅಷ್ಟು ಪ್ರೀತಿ ಇರೋದಕ್ಕೇನೆ ತನ್ನ ಸರಸ್ವನು ಅವನಿಗೆ ಕೊಟ್ಟು ಬಂದ್ಬಿಟ್ಟ. ಅಖಿಲ್, ಬೇಗ ಬಾ. ಒಬ್ಬರು ಊಟ ತಂದ್ರೆ ಆಗಲ್ವೇನು? 3 ಜನನೂ ಬರ್ಬೇಕಾ? ಅವ್ರವ್ರ ಗಂಡಂಗೆ ಅವ್ರವ್ರು ತಂದಿದ್ದಾರೀಗ. ನಿಮಗೇನು? ಸಾರಲ್ಲಿ ಏನಿಷ್ಟು ಉಪ್ಪಿದೆ? ಈ ಸಾರ್ ತಿಂದು ನೋಡಿ. ಇದ್ರಲ್ಲೂ ಎಷ್ಟು ಉಪ್ಪಿದೆಯಲ್ಲ. ಇವತ್ತು ಅಡಿಗೆ ಮಾಡಿದ್ಯಾರು? ನಾನೇ ಅಖಿಲ್. ನಿಂಗೆ ಯಾರು ಅಡಿಗೆ ಮಾಡೋದಕ್ಕೆ ಹೇಳಿದ್ದು? ನಾನೇ ಮಾಡಿದ್ದು, ಯಾರೂ ಹೇಳಿಲ್ಲ. ಇಷ್ಟು ಕೆಟ್ಟದಾಗ ಅಡಿಗೆ ಮಾಡಿದ್ರೆ ಹೇಗೆ ತಿನ್ನೋದು? ನಮಗ್ ರುಚಿಯಾಗೇ ಇದೆಯಲ್ಲ. ನೀವು ಸುಮ್ಮನೆ ಹಾರಿಕನ ಎನ್ಕರೇಜ್ ಮಾಡಬೇಡಿಯಪ್ಪ. ಇವಳಿಗೆ ನಿಜವಾಗ್ಲೂ ಅಡಿಗೆ ಬರಲ್ಲ. ಇಲ್ಲ ಅಖಿಲ್, ನಿಜವಾಗ್ಲೂ ಸಾರು ತುಂಬ ಚೆನ್ನಾಗಿದೆ. ಬೇಕಾದ್ರೆ ಈ ತುತ್ತಿನ ನೋಡು. ಆ ಸಾರನ್ನು ನಾನೇ ತಾನೇ ಮಾಡಿದ್ದು? ಇಲ್ಲ, ವಸು ಮಾಡಿದ್ದು. ನೀವು ಮಾಡಿದ್ದಾದ್ಗೆ ಎಷ್ಟು ರುಚಿಯಾಗಿದೆ ಗೊತ್ತಾ? ಅಣ್ಣ, ಇನ್ನೊಂದು ತುತ್ತು ತಿನ್ನಿಸ್ತೀಯಾ? ಅಮೃತ ಇದ್ದಂಗಿದೆ. ಅದಕ್ಕೆ ಎಷ್ಟು ದಿನ ಆಯ್ತು ನಿಮ್ಮ ಕೈ ಅಡಿಗೆ ತಿಂದು. ನೀವಿನ್ನು ಏನು ಸಾರು ಮಾಡಿದ್ದೀರಾ? ಅಣ್ಣ, ನಂಗೆ ಆ ಸಾರು ಜೊತೆನೂ ತುತ್ತು ತಿನ್ಸಣ್ಣ. ಅಣ್ಣ, ನಂಗೆ ಈ ಸಾರಲ್ಲಿ ತುತ್ತಬೇಕು. ಅಣ್ಣ ಅಣ್ಣ, ಈ ಸಾರಲ್ಲಿ ಒಂದು ತುತ್ತು, ಇನ್ನೊಂದು. ಅದಕ್ಕೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಥೇಟ್ ಅಮ್ಮ ಮಾಡಿದ ಅಡುಗೆ ಹಾಗೇ ಇರುತ್ತೆ.
ಬೇಗ ತಿನ್ಸಣ್ಣ, ಹಸ್ವಾಗ್ತಾ ಇದೆ. ಅಣ್ಣ, ನಾವು ಚಿಕ್ಕವರಿದ್ದಾಗಲೂ ಕೂಡ ಅಮ್ಮ ಹೊಲಕ್ಕೆ ಊಟ ತಗೊಂಡು ಬಂದಾಗ ನಾವು ಹೀಗೆ ತಿಂತಾ ಇದ್ವಿ ಅಲ್ವಾ? ತುಂಬ ಥ್ಯಾಂಕ್ಸ್ ಅಣ್ಣ. ಅವಾಗಲೂ ಕೂಡ ನೀನು ನಾನು ಚಿಕ್ಕವನಂತ ಹೀಗೆ ತಿನ್ನಿಸ್ತಾ ಇದ್ದೆ ಅಲ್ವಾ? ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಅಖಿಲ್? ತಿನ್ನು. ಇಷ್ಟು ಸಾಕಪ್ಪ. ಡ್ಯಾಡಿ, ನೀವು ತಿನ್ನಿ. ಅಖಿಲ್ ನಿಜವಾಗ್ಲೂ ಚಿಕ್ಕ ಮಗು ಅಲ್ವಾ? ಕಲ್ಮಶ ಇಲ್ದೇ ಇರೋ ಮಗು ಥರ. ಹೌದು ವಸು, ಅಖಿಲ್ ತುಂಬಾನೇ ಒಳ್ಳೆಯವನು. ಚಿಕ್ಕವನಿದ್ದಾಗ ಅಭಿ ಕೈಯೇ ಬಿಡ್ತಾ ಇರಲಿಲ್ಲ. ಹಾರಿಕಾ ಬಂದ್ಮೇಲೆ ಅವನು ಬದಲಾಗಿದ್ದು. ಅವನಿಗೆ ಸ್ವಾರ್ಥ, ದುಡ್ಡು ಅನ್ನೋ ಹುಚ್ಚಿಡ್ಸಿ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡಿದ್ಲು. ಪ್ರೀತಿ ಅದಕ್ಕಿಂತ ಬಲವಾಗಿರುತ್ತೆ ಅತ್ತೆ. ಈಗ ತಾನೇ ನೀವೇ ನೋಡಿದ್ರಿ, ಎಲ್ಲ ಮರ್ತ್ ಹೋಗಿ ಹೇಗ್ ಚಿಕ್ಕ ಮಗು ಥರ ಆಡ್ತಿದ್ದ ಅಂತ. ಒಂದು ಕ್ಷಣಕ್ಕೆ ಹಳೆ ಅಖಿಲ್ನ ನೋಡ್ದ ಹಾಗಾಯ್ತು. ಹೌದಲ್ವೇನ್ರಿ? ಅವನ ಮೈಗಂಟಿರೋ ಕೆಸರನ್ನ ತೊಳೆದ ಹಾಗೆ ಅವನ ಮನಸ್ಸಿಗಂಟಿರೋ ಕೆಸರನ್ನ ತೊಳಿಲೇಬೇಕು. ಆವಾಗಲೇ ಹಳೆ ಅಖಿಲ್ ಆಚೆ ಬರ್ತಾನೆ. ಇವತ್ತು ನನಗೆ ತುಂಬ ಸಂತೋಷ ಆಗಿದೆ ಅಭಿ. ನೀವು ಮೂವರು ಅಣ್ಣ ತಮ್ಮಂದ್ರು ಆದಷ್ಟು ಬೇಗ ಒಂದಾಗ್ತೀರಾ ಅಂತ ಅನ್ನಿಸ್ತಾ ಇದೆ. ನಾವು ಈ ಊರಲ್ಲೇ ಇದ್ರೆ ಆ ದಿನ ಬೇಗನೆ ಬರುತ್ತೆ ಅತ್ತೆ. ಇದು ಸ್ವಚ್ಛವಾಗಿರೋ ಊರು, ಇಲ್ಲಿ ಎಲ್ಲರೂ ಒಳ್ಳೆಯವರಾಗಿ ಬದಲಾಗ್ತಾರೆ. ಆದರೆ ಈ ಊರನ್ನ, ಮನುಷ್ಯರನ್ನ ಬದಲಾಯಿಸೋದಕ್ಕೆ ಒಬ್ಬ ಬರ್ತಿದ್ದಾನೆ. ಆ ಅಪಶಕುನ ನಮ್ಮನ್ನು ಬಿಟ್ಟು ಹೋಯ್ತಪ್ಪಿಯೇ. ಡೆಸ್ಟಿನೇಷನ್ ಸೇರೋವರೆಗೂ ಗಂಡಾಂತರ ತಪ್ತು ಅಂತ ಹೇಳಕ್ಕಾಗಲ್ಲ ಸರ್. ಆ ಬಾಯಲ್ಲಿ ಅನ್ನ ತಿಂತೀಯ ಇಲ್ಲ ಸಗಣಿ ತಿಂತೀಯ? ಒಂದು ಒಳ್ಳೆ ಮಾತು ಆಡೋದಿಲ್ವಲ್ಲ ನೀನು. ಮತ್ತೆ ಕಾರ್ ನಿಂತೋದ್ರೆ ನಮ್ ಗತಿ ಏನು? ನೀನ್ ಯಾಕೋ ಕಾರ್ ನಿಲ್ಸ್ದೆ? ನಾನು ನಿಲ್ಸಿಲ್ಲ ಸರ್, ಅದಾಗೆ ನಿಂತ್ಕೊಂತ ಸರ್. ಮತ್ತೆ ಪಂಚರ್ ಆಯ್ತಾ? ಲೇ, ಇನ್ನೊಂದು ಸ್ಟೆಫ್ನಿ ಕೂಡ ನಮ್ಮ ಹತ್ರ ಇಲ್ವಲ್ಲ. 4 ಟೈರು ಚೆನ್ನಾಗೇ ಇದೆ ಸರ್. ಮತ್ತೆ ಪೆಟ್ರೋಲ್ ಖಾಲಿ ಆಯ್ತಾ? ಫುಲ್ ಟ್ಯಾಂಕ್ ಪವರ್ ಪೆಟ್ರೋಲ್ ಹಾಕ್ಸಿದ್ದೀನಿ ಸರ್. ಮತ್ತೇನಾಯ್ತಯ್ಯ? ಇಳಿದ್ ನೋಡ್ಬೇಕು ಸರ್. ನೋಡ್ ಸಾಯಿ. ಮತ್ತೆ ಏನಾಯ್ತೋ? ಟೈರ್ ಗುಂಡಿಗೆ ಸಿಕ್ಕಾಕೊಂಡಿದೆ ಸರ್. ಕಾರ್ ಟೈರ್ನ ನಾನೇ ಗುಂಡಿಗಿಳಿಸಿರೋ ಹಾಗೆ ನೋಡ್ತಿದ್ದೀರಲ್ಲ ಸರ್. ನಿನ್ನ ಅಪಶಕನು ಇನ್ನು ಮುಗ್ದಿಲ್ವ ಪಿಯೆ? ಅದೇ ತಾನೆ ನಾನು ಹೇಳಿದ್ದು. ಓ, ಈ ಬೆಕ್ಕೇನ್ ಪಿಯೆ ನಮ್ ವಿರೋಧ ಪಕ್ಷದವ್ರ ತರ ಆಡುತ್ತೆ. ವಿರೋಧ ಪಕ್ಷದವ್ರು ಕಳ್ಸಿರೋ ಬೆಕ್ಕಿರ್ಬೇಕು ಸರ್. ಅಬ್ಬಾ, ಈಗೇನ್ ಮಾಡೋದು? ಇಳಿದು ತಳ್ಬೇಕು ಸರ್. ಚೆನ್ನಾಗಿದೆ. ನಾನ್ ನನ್ನ ಮಗು ಸೈಕಲ್ಲೇ ತಳ್ಳಿಲ್ಲ, ಇಷ್ಟು ದೊಡ್ಡ ಕಾರ್ ನಾನ್ ಹೆಂಗ್ ತಳ್ಳಿ ಸರ್? ಸಾರಿ ಸರ್,
ನಾನು ಕಾರ್ ತಳ್ಳೋ ಟೈಮಲ್ಲಿ ನಿಮ್ಮನ್ನು ಯಾರಾದರೂ ಶೂಟ್ ಮಾಡಿದ್ರೆ ನನಗೆ ನಿಮ್ಮ ಸೇಫ್ಟಿನೇ ಫಸ್ಟು ಸರ್. ಕಾರ್ ತಳ್ಳೋದು ನೆಕ್ಸ್ಟು. ಅಯ್ಯೋ, ಪ್ರತಿಪಕ್ಷದವರಿಗೂ ಇಂಥ ಪರಿಸ್ಥಿತಿ ಬರಬಾರ್ದಪ್ಪ. ಲೋ, ನಿಮ್ ಕೈ ಮುಗಿತೀನ್ರೋ, ಎಲ್ರೂ ಸೇರಿ ತಳ್ಳೋಣ ಬನ್ರೋ. ಹಾಗ್ಯಾಕೆ ನೋಡ್ತಿದ್ದೀರೋ? ಅಪ್ಪಿತಪ್ಪಿ ನನ್ನೊಬ್ಬನ್ನೇ ತಳ್ಳು ಅಂತ ಹೇಳ್ತಿಲ್ಲ ತಾನೆ? ನಾನು ಮುಂಚಿನ ತರ ಕೂಲಿ ಅಲ್ರೋ. ಅಸೆಂಬ್ಲಿಯಲ್ಲಿ MLA ಆ ದಿನೆಲ್ಲ ಯಾವಾಗ್ಲೂ ಮುಗೀತು. ಯಾವ ದಿನಗಳು ಸರ್? ಆಗ ನೀವು ಕೂಲಿ ಆಗಿದ್ದ ದಿನಗಳ ಸರ್? ಆವಾಗ ನೀನ್ ನನ್ನ ನೋಡಿದ್ದ? ಅಂದ್ರೆ ನೀವು ನಿಜವಾಗ್ಲೂ ಕೂಲಿನಾ? ಆದರೆ ತಪ್ಪೇನಪ್ಪ. ನಾನು ಹಾಲ್ ಮಾರಿದ್ರು, ಹೂ ಮಾರಿದ್ರು, ಕಷ್ಟಪಟ್ಟು ಬೆವರು ಸುರಿಸಿದ್ರು ಸಕ್ಸಸ್ ಆಗಿದ್ದೀನಿ. ಅದಕ್ಕೆ ಇವತ್ತು MLA ಆಗಿದ್ದೀನಿ. ಮುಂದೆ ಮಿನಿಸ್ಟ್ರು ಆಗ್ತೀನಿ, ಚೀಫ್ ಮಿನಿಸ್ಟ್ರು ಆಗ್ತೀನಿ, ಪ್ರೈಮ್ ಮಿನಿಸ್ಟ್ರು ಆಗ್ತೀನಿ. ಎನಿ ಡೌಟ್ಸ್? ಇಲ್ಲಿ ನೋಡಿ, ವೋಟರ್ಸ್ ತರ ಚಪ್ಪಳೆ ಹೊಡಿತಿರೋ ಹಾಗೆ ಕಾರ್ ತಳ್ಳಿ. ಇನ್ನೆಷ್ಟು ಅಪಶಕನೂ ಬರುತ್ತೋ ಏನೋ. ನೀನ್ ಕಾರಿಂದ ಇಳಿಯಲ್ವಾ? ನೀವು ತಳ್ಳಿದ್ರೆ ನಾನ್ ಡ್ರೈವ್ ಮಾಡ್ತೀನಿ ಸರ್. ನಿನ್ ಕೆಲ್ಸನೇ ಚೆನ್ನಾಗಿದೆ ಕಣೋ. ಸರಿ, ಅದು ಆಗ್ಲಿ ಬಿಡು. ಹಾ, ಏನೋ ದೊಡ್ಡನೆ ಲೆಕ್ಕ ಬರಿತಾ ಇದ್ಯಾ? ಊಟ ಮಾಡಲ್ವಾ? ಮಾಡ್ತೀನಿ ಅತ್ತೆ. ತುಂಬಾ ದಿನದಿಂದ ಅಪ್ಪ ಲೆಕ್ಕ ಬರಿದೆ ಎಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ. ಅದೆಲ್ಲ ಕ್ಲಿಯರ್ ಮಾಡಬೇಕು. ಊಟ ಮಾಡಿನೂ ಅದನ್ನ ಮಾಡ್ಬೋದಲ್ವೇನೋ? ಲೇ ಪಾವ್ನಿ, ನೀನಾದ್ರೂ ನಿನ್ ಗಂಡಂಗ್ ಸ್ವಲ್ಪ ಹೇಳೆ. ಬೆಳಗ್ಗೆಯಿಂದ ಲೆಕ್ಕ ಬರಿತಾನೇ ಇದ್ದಾನೆ. ಊಟ ಮಾಡು ಅಂತ ಹೇಳು. ಅವ್ರಿಗೆ ಕೆಲಸ ಮಾಡಕ್ ಬಿಡಿ ಚಿಕ್ಕಮ್ಮ. ಅವರು ಇವತ್ತೇ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ನು ಇಷ್ಟು ದಿನ ಯಾವ ಕೆಲ್ಸನೂ ಮಾಡಿಲ್ಲ ಅಂತನಾ? ಅವರು ಇಷ್ಟು ದಿನ ಅವ್ರದಲ್ದೇ ಇರೋ ಕೆಲಸ ಮಾಡಿದ್ದಾರೆ. ಇವತ್ತೇ ಅವ್ರು ಇಷ್ಟ ಆಗಿರೋ ಗೊತ್ತಿರೋ ಕೆಲಸ ಮಾಡ್ತಿದ್ದಾರೆ. ಅವನು ಫ್ಯಾಕ್ಟ್ರಿ ಪ್ರೊಪ್ರೈಟರ್ ಕೆಲಸ ಮಾಡೋದು ನಿನ್ಗಿಷ್ಟ ಇಲ್ವೇನೆ? ಅವರು ಸೂಟು ಬುಟ್ಟು ಹಾಕೊಂಡ್ ಕೆಲಸ ಮಾಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಅವ್ರಿಗೆ ಸೂಟ್ ಆಗೋ ಕೆಲಸ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ನೀವೇ ನೋಡ್ತಿದ್ದೀರಲ್ಲ, ಬೆಳಗ್ಗೆ ಕೂತಿರೋ ಮನುಷ್ಯ ಇವಾಗವರೆಗೂ ಎದ್ದಿಲ್ಲ. ಕಷ್ಟನ ಹಸುವನ್ನ ಲೆಕ್ಕಿಸದೆ ಎಷ್ಟು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಒಂದ್ ತಪಸ್ಸಿನ ತರ ಮಾಡ್ತಿದ್ದಾರೆ. ಇದೇ ಅವ್ರ ಬೆಲೆ, ಇದೇ ಅವ್ರ ಗೌರವ. ಅದಲ್ಲ ಕಣೆ, ಆ ಲೆಕ್ಕ ಬರೆದ್ರೆ ಏನ್ ಸಿಗತ್ತೆ? ವ್ಯಾಪಾರ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಗೊತ್ತಿಲ್ದಿರೋ ಕೆಲಸ ಮಾಡಿ ಕೈ ಸುಟ್ಕೊಳ್ಳೋಕ್ಕಿಂತ ಗೊತ್ತಿರೋ ಕೆಲ್ಸದಲ್ಲಿ ಚಿಕ್ಕ ಸಂಪಾದನೆ ಬಂದ್ರು ಸಾಕು ಚಿಕ್ಕಮ್ಮ. ಆ ಹಾರಿಕಾ ತನ್ನ ಗಂಡನ್ನ ಕೋಟ್ಯಾಧಿಪತಿಯಾಗಿ ನೋಡ್ಬೇಕು ಅನ್ಕೊಂಡಿದ್ದಾಳೆ. ನೀನ್ ನೋಡಿದ್ರೆ ಇವನ್ನ ಗುಮಾಸ್ತನ್ ತರ ನೋಡಕ್ ಹೊರಟಿದ್ಯಾ. ಹೀಗಾದ್ರೆ ನೀವ್ ಹೇಗೆ ಬದುಕ್ತೀರಾ? ಮನುಷ್ಯರಾಗ್ ಬದುಕಿದ್ರೆ ಸಾಕು ಚಿಕ್ಕಮ್ಮ. ಆಸೆಗೆ ಮಿತಿ ಎಲ್ಲಿದೆ? ಅವಶ್ಯಕತೆಗೆ ಬೇಕಾಗೋಷ್ಟು ಇದ್ರೆ ಸಾಕು. ಅಂತಸ್ತನ್ ಹೆಚ್ಚಿಸ್ಕೊಂಡು ಆತ್ಮೀಯರನ್ನ ದೂರ ಮಾಡ್ಕೊಳ್ಳೋ ಈ ಆಸ್ತಿ ನಮಗ್ ಬೇಡ. ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಸಂತೋಷವಾಗಿರೋ ಅಭಿವಸನ ನೋಡಿ ಆದ್ರೂ ಕಲ್ತ್ಕೋಬೇಕು. ಮರೀಚಿಕೆ ಹಿಂದೆ ಎಷ್ಟು ದೂರ ಓಡ್ಕೊಂಡು ಹೋದ್ರೂ ಆಯಾಸ ಬಿಟ್ಟು ಬಾಯಾರ್ಕೆ ತೀರಲ್ಲ. ಏನೋ ದೊಡ್ಡೋನೆ, ನೀನೇನಂತೀಯಾ? ನೀನ್ ಹೆಂಡತಿ ಮಾತೆ ಕೇಳ್ತೀಯಾ? ಅವ್ರು ನನ್ ಮಾತೆ ಕೇಳ್ಬೇಕು ಅಂತ ನಾನೇನ್ ಹೇಳ್ತಿಲ್ಲ ಚಿಕ್ಕಮ್ಮ. ನನ್ ಮನ್ಸಲ್ಲಿದ್ದನ್ನ ಹೇಳ್ದೆ. ಆಮೇಲೆ ಅವ್ರಿಷ್ಟ ಅವ್ರದ್ದು. ಒಂದ್ ಮಾತು ಹೇಳ್ತೀನಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ತಿಳ್ಕೊಳ್ಳೋವರೆಗೂ ಕಷ್ಟ ಪಡ್ಲೇಬೇಕು. ಇಷ್ಟವಾಗಿರೋ ಕೆಲಸ ಮಾಡೋದ್ರಲ್ಲಿ ಸಿಗೋ ಸಂತೋಷ, ಗೊತ್ತಿರೋ ಕೆಲಸ ಮಾಡೋದ್ರಲ್ಲಿ ಸಿಗೋ ಆನಂದ ಅವ್ರು ತಿಳ್ಕೊಂಡ್ರೆ ನಾವು ಗೆದ್ದಾಗೆ.
ಆ ಕಡೆ ಅಭಿ ಮತ್ತೆ ವಸು ಅಖಿಲ್ನ ಹಾರಿಕನ ಬದಲಾಯಿಸ್ಬೇಕು ಅನ್ಕೊಂಡಿದ್ದಾರೆ. ಈ ಕಡೆ ಪಾವನಿ ಭಾಸ್ಕರ್ನ ಬದಲಾಯಿಸಕ್ ಹೊರಟಿದ್ದಾಳೆ. ಈ ಅಣ್ಣ ತಮ್ಮಂದ್ರ ಬದಲಾಗಿ ಅಭಿ ಜೊತೆ ಒಂದಾಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನಪ್ಪಾ? ಏನು ನಿಮ್ಮ ಅಣ್ಣ ಅತ್ತಿಗೆ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ? ಏನೋ ಫ್ಲೋನಲ್ಲಿ ಬಂತು ಹಾರಿಕಾ. ಫ್ಲೋನಲ್ಲಿ ಬಂತಾ ಇಲ್ಲ ಹೋಗಿದ್ ಪ್ರೀತಿ ವಾಪಸ್ ಬಂತಾ? ಹಾಗೇನಿಲ್ಲ. ಈ ಪ್ರೀತಿ ಪ್ರೇಮಕ್ಕೆಲ್ಲ ಪ್ರಾಫಿಟ್ ಸಿಗಲ್ಲ. ಬೇಗನೆ ಹೊಲ ಮಾರಾಟಕ್ಕಿಡ್ಬೇಕು. ಹೋಗಿ ನಿಮ್ಮಪ್ಪನ ಹತ್ರ ಹೇಳು. ಈಗ್ಲಾ? ಮತ್ತೆ ಇನ್ನೂ 1 ವರ್ಷ ಕಾಯ್ತ್ಯಾ? ಅಲ್ಲಿವರೆಗೂ ಈ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಆ ಕೂಲಿ ತರ ಬದುಕ್ತ್ಯಾ? ಅದಲ್ಲ. ಇನ್ನೇನು ಹೇಳ್ಬೇಡ ಅಖಿಲ್, ಟೈಮ್ ವೇಸ್ಟ್ ಮಾಡ್ಬೇಡ. MLA ಸರ್ ಆಗ್ಲೇ ಹೊರಟಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಸೆಟ್ ಮಾಡಿರ್ಬೇಕು. ನಡಿ. ಅಭಿ ಒಂದ್ ಅರ್ಧ ಗಂಟೆ ರೆಸ್ಟ್ ತಗೊಂಡು ಆಮೇಲೆ ಹೊರಡು, ಸರಿನಾ? ಸರಿ ಡ್ಯಾಡಿ. ಡ್ಯಾಡಿ, ನಿಮ್ಮನ್ನ ಒಂದು ಮಾತು ಕೇಳಲಾ? ಏನ್ ಅಭಿ? ನೀವಿನ್ನೂ ಎಷ್ಟು ದಿನ ಅಂತ ಈ ವ್ಯವಸಾಯ ಮಾಡ್ತೀರಾ? ಉಸಿರಿರೋವರೆಗೂ. ನೀವಾದ್ಮೇಲೆ ಪರಿಸ್ಥಿತಿ ಏನು ಡ್ಯಾಡಿ? ಯಾಕೆ ಹೀಗೆ ಕೇಳ್ತಿದ್ಯಾ? ಅಂದರೆ ಅಣ್ಣ ಅಖಿಲ್ ಸಿಟಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಯಾವುದೋ ಹಬ್ಬಕ್ಕೂ ಹರಿದಿನಕ್ಕೆ ಬರ್ತಾರೆ ಬಿಟ್ರೆ ಇಲ್ಲಿ ಬಂದು ವ್ಯವಸಾಯ ಅಂತೂ ಮಾಡಲ್ಲ. ನೀವು ಕೂಡ ಈ ಹೊಲನ ಪಕ್ಕಕ್ಕಿಟ್ಟು ಸಿಟಿಗೆ ಬಂದರೆ ಚೆನ್ನಾಗಿರುತ್ತಲ್ವ ಡ್ಯಾಡಿ? ಏನು ನಾವು ಕೇಳೋದನ್ನ ಇವ್ರು ಕೇಳ್ತಿದ್ದಾರೆ? ಅವರು ಈ ಹೊಲನ ಹೊಡೆಯೋಣ ಅಂತನಾ? ಅಲ್ಲ, ನಾವು ಕೇಳಬೇಕಾಗಿರೋದನ್ನ ಅವನು ಕೇಳ್ತಿದ್ದಾನೆ. ಬರಲ್ಲ ಅಭಿ. ದೇಹದಲ್ಲಿ ತಾಳ್ಮೆ ಉಸಿರಿರೋವರೆಗೂ ನಾನು ಇಲ್ಲೇ ಇರ್ತೀನಿ. ಈ ಹೊಲದ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಡ್ಯಾಡಿ? ನಾನು ನಿಮ್ಮಮ್ಮ ಅಂದ್ರೆ ನಿನಗ್ಯಾಕೆ ಅಷ್ಟು ಪ್ರೀತಿ? ಈ ಹೊಲ ಕೂಡ ನನಗೆ ನಮ್ಮಮ್ಮ ಅಪ್ಪ ಇದ್ದ ಹಾಗೆ. ಇಷ್ಟಪಟ್ಟು ಕೊಂಡ್ಕೊಂಡೆ. ಈ ಹೊಲದಲ್ಲಿ ಕೆಲಸ ಮಾಡೇ ನಿಮ್ಮ 3 ಜನನ ಓದಿಸ್ದೆ. ನಿಮ್ಮ ವ್ಯಾಪಾರಕ್ಕೆ ಬಂಡವಾಳ ಕೊಟ್ಟಿದ್ದೀನಿ. ಈ ಭೂಮಿ ತಾಯಿಗೆ ನಾವು ಎಷ್ಟೋ ಋಣಿಯಾಗಿದ್ದೀವಿ ಅಭಿ. ಹೌದಭಿ, ಈ ಹೊಲ ನಮ್ಗೆಷ್ಟೆಲ್ಲ ಕೊಟ್ಟಿದೆ. ಈ ಹೊಲನ ನಂಬಿದ್ದಕ್ಕೆ ತುಂಬ ಮೇಲೆತ್ತಿದೆ. ಮಣ್ಣನ್ನ ನಂಬಿದವರು ಯಾವತ್ತೂ ಮೋಸ ಹೋಗಲ್ಲ ಅತ್ತೆ. ಮಣ್ಣನ್ನ ಮಾರ್ಕೊಳ್ಳೋರು ಯಾವತ್ತೂ ಉದ್ಧಾರ ಆಗಲ್ಲ. ಏನಂದ್ರೆ ನಾವಿನ್ನು ಹೋಗಿ ಬರ್ತೀವಿ. ನಡಿ. ಈ ಹೊಲ ಮಾರಿ ನಿನಗೆ ಬಂಡವಾಳ ಕೊಡ್ತೀನಿ ಅಂದಿದ್ದಕ್ಕೆ ಹಾಗೆ ಕೇಳ್ದ ಅಭಿ? ನನಗೋಸ್ಕರ ಅಷ್ಟೇ ಅಲ್ಲ ಡ್ಯಾಡಿ, ಇನ್ಯಾರಿಗೋಸ್ಕರನೂ ಈ ಹೊಲನ ಮಾರಲೇಬಾರ್ದು. ಇದು ನಿಮ್ಮ ಆಸ್ತಿ ಮಾತ್ರ ಅಲ್ಲ, ನಿಮ್ಮ ಅಸ್ತಿತ್ವ ಕೂಡ. ಏನವ್ರ ಉದ್ದೇಶ? ನಿಮ್ಮಪ್ಪಂಗೆ ಹೊಲ ಮಾರಬೇಡ ಅಂತ ಹೇಳ್ಕೊಡ್ತಿದ್ದಾರಾ? ಹೊಲಕ್ಕೂ ಅಪ್ಪನಿಗಿರೋ ಬಾಂಡಿಂಗ್ ಬಗ್ಗೆ ಹೇಳ್ತಿದ್ದಾರೆ. ಬುಲ್ಶಿಟ್. ಅವ್ರು ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ.
ನಿಮ್ ಭಾಸ್ಕರಣ್ಣ ಏನು ಮಾತಾಡ್ತಾ ಇಲ್ಲ, ಎಲ್ಲ ನಾವೇ ಮಾತಾಡ್ತಿದೀವಿ. ಈ ಆಸ್ತಿ ಎಲ್ಲ ನಮಗೆ ಬರ್ಬೇಕಂದ್ರೆ ನಾವೇ ಎಲ್ಲ ಮಾಡ್ಬೇಕು. ಇವತ್ತು ಈವ್ನಿಂಗ್ ಅಷ್ಟ್ರಲ್ಲಿ ಆಗುತ್ತೆ ಅಂತ್ಯಾ. MLA ಅವ್ರು ಬರ್ತಿದ್ದಾರೆ. ಈ ಹಳ್ಳಿಗೆ ಬರೋದಕ್ಕೆ ಅವ್ರು ಎಷ್ಟು ಕಷ್ಟ ಪಡ್ತಿದಾರೋ ಏನೋ ಪಾಪ.